ಫುಲ್ಲು ಪ್ರಿಪೇರ್ ಆಗಿ ಎಲ್ಲ ಲೈಕ್ ಮರ್ತೋಗಿರ್ತೀವಿ, ಅಷ್ಟೊಂದು ಎಲ್ಲ ಜ್ಞಾಪಕ ಇರಲ್ಲ, ಫ್ಯೂಸ್ ಮರ್ತೋಗಿರ್ತೀವಿ. ಸೊ ಫಸ್ಟಿಂದ ತಿರ್ಗಾ ಓದಬೇಕು ಅಂದರೆ ಇಟ್ಸ್ ರಿಯಲಿ ಡಿಫಿಕಲ್ಟ್. ಸಡನ್ನಾಗಿ ಮತ್ತೆ ಎಕ್ಸಾಮ್ ಬರೀಬೇಕು ಅಂತ ಮೈಂಡ್ ಸೆಟ್ ಮತ್ತೆ ಇರಲ್ಲ, ಮತ್ತೆ ರಿಪೀಟ್ ಮಾಡೋಕ್ಕಂತ. ಸೊ ಕಂಪೇರ್ಡ್ ಟು ಮುಂಚೆ ರ್ಯಾಂಕ್ ಜಾಸ್ತಿ ಬರುತ್ತೆ ಅಂದ್ಕೊಂಡಿದ್ರೆ ಇವಾಗ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಮತ್ತೆ ಈ ಎಕ್ಸಾಮ್. ಈ ನೀಟ್ ಪರೀಕ್ಷೆ ರದ್ದು ಮಾಡಿರೋದು ದುರದೃಷ್ಟಕರ. ಯಾಕಂದರೆ ವಿದ್ಯಾರ್ಥಿಗಳು ಈಗಾಗಲೇ 2 ವರ್ಷಗಳಿಂದ ಸತತ ಅಭ್ಯಾಸ ಮಾಡಿ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ. ಇನ್ನೇನು MBBS ನಮ್ಗೆ ಸೀಟ್ ಸಿಗುತ್ತೋ ಅನ್ನೋ ನಿರೀಕ್ಷೆಯಲ್ಲಿತ್ತು. ಯಾವುದೋ ರಾಜ್ಯದಲ್ಲಿ ಕ್ವಶನ್ ಪೇಪರನ್ನು ಔಟ್ ಮಾಡಿರ್ತಕ್ಕಂಥದ್ದು ಅದು ದುರದೃಷ್ಟ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು, ಬಟ್ ಆದರೆ ಈ ಇಡೀ ಇಂಡಿಯಾದಲ್ಲಿ ಎಕ್ಸಾಮನ್ನು ರದ್ದು ಮಾಡಿದ್ದು ಭಾಳ ದುರದೃಷ್ಟಕರ. ಮೆರಿಟ್ನಲ್ಲಿ ಕೆಲವೊಂದು ಕಡೆ ಕಾಂಪ್ರಮೈಸ್ ಆಗಬಾರ್ದು. ಅದನ್ನು ರೀಶೆಡ್ಯೂಲ್ ಮಾಡಿ ಎಕ್ಸಾಮ್ ಮಾಡ್ತಿರೋಂಥದ್ದನ್ನ ತಕ್ಷಣ ಮಾಡಿ, ಸಮಯ ವ್ಯರ್ಥವಾಗದಂಗೆ ತಕ್ಷಣ ಮಾಡಿಕೊಟ್ಟು, ಮತ್ತು ಯಾರು ಈ ಲೀಕನ್ನು ಮಾಡಲಿಕ್ಕೆ ಕಾರಣಕರ್ತಿದ್ದಾರೆ ಅದ್ರ ವಿರುದ್ಧವಾಗಿ CBI ತನಿಖೆಯನ್ನು ಆಜ್ಞೆ ಮಾಡಿದ್ದಾರೆ. ಒಳೋ ಅಂತ ಅಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ದೇವರ್ ಎಕ್ಸ್ಪೆಕ್ಟಿಂಗ್ 660, 670, 680 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಮತ್ತೆ ಅದು ಅವಕಾಶ ಸಿಗುತ್ತೋ ಇಲ್ಲ. ಪ್ರಶ್ನೆ ಪತ್ರಿಕೆ ಲೀಕ್ ಅನ್ನೋದು ಸಾಮಾನ್ಯ ವಿಚಾರ ಅಲ್ಲ. ಅದು ವಿದ್ಯಾರ್ಥಿಗಳ ಪರೀಕ್ಷೆ ಇರಲಿ ಅಥವಾ ಉದ್ಯೋಗದ ಪರೀಕ್ಷೆ ಇರಲಿ, ಒಮ್ಮೆ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ಅಂದರೆ ಎಲ್ಲ ತಲೆ ಕೆಳಗಾಗುತ್ತೆ, ಭವಿಷ್ಯವೇ ಬರ್ಬಾದಾಗುತ್ತೆ, ಮುಗ್ಧರು ಜೀವಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಈಗ ನೀಟ್ ಪರೀಕ್ಷೆಯ ಪತ್ರಿಕೆಯೇ ಲೀಕ್ ಆಗಿ ಪರೀಕ್ಷೆಗೆ ರದ್ದಾಗಿರುವುದು 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಿದೆ. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್, ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರೊಟೆಸ್ಟ್. 180 ಪ್ರಶ್ನೆಗಳಲ್ಲಿ 150 ಮ್ಯಾಚಿಂಗ್, 22 ಲಕ್ಷ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ರಾಜಸ್ಥಾನದಲ್ಲಿ ಲೀಕ್, ಕೇರಳದಲ್ಲಿ ಹಂಚಿಕೆ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಿದ್ದಾರು. ನೀಟ್ ಪರೀಕ್ಷೆ ಅನ್ನೋದು ಸಾಮಾನ್ಯ ವಿಚಾರ ಅಲ್ಲ. ಯಾರಿಗೆಲ್ಲ ಡಾಕ್ಟರ್ ಆಗಬೇಕು, ಮೆಡಿಕಲ್ ಓದಬೇಕು ಅಂತ ಇರುತ್ತೋ ಅವರೆಲ್ಲರೂ SSLC ಮುಗಿದಾಗಿನಿಂದ ನೀಟ್ ಜಪ ಮಾಡ್ತಾ ಇರ್ತಾರೆ. ನೀಟ್ ಪರೀಕ್ಷೆಯನ್ನ ಪಾಸ್ ಮಾಡೋದು ಅಂದರೆ ದೊಡ್ಡ ಯುದ್ಧವನ್ನ ಗೆದ್ದಂತೆಯೇ ಸರಿ. PUCಯಲ್ಲಿ ದೊಡ್ಡ ರ್ಯಾಂಕ್ ತೆಗೆದುಕೊಂಡವರು ಸಹ ನೀಟ್ ಪಾಸ್ ಮಾಡದೆ ನಿರಾಸೆ ಅನುಭವಿಸ್ತಾರೆ. ನೀಟ್ ಪರೀಕ್ಷೆ ಪಾಸ್ ಮಾಡಬೇಕು ಅಂದರೆ ಕನಿಷ್ಠ 2-3 ವರ್ಷ ಕಷ್ಟಪಡಬೇಕು ಎಂಬಂತಾಗಿದೆ. ಕೋಚಿಂಗ್ ಪಡೆದರೆ ಮಾತ್ರ ನೀಟ್ ಪಾಸ್ ಮಾಡಬಹುದು ಎನ್ನುವಂತಾಗಿದ್ದು, ನೀಟ್ ಪರೀಕ್ಷೆ ಪಾಸ್ ಮಾಡಲು ವಿದ್ಯಾರ್ಥಿಗಳು ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಖರ್ಚು ಮಾಡಿ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದಿದ್ರೆ ಈಗ ಆ ಪರೀಕ್ಷೆಗೆ ರದ್ದು ಅಂತ ರಾಷ್ಟ್ರೀಯ ಪರೀಕ್ಷಾ ಯೋಜನೆ ಹೇಳಿದೆ. ಇದರಿಂದ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸುವಂತಾಗಿದೆ. ಅವರೆಲ್ಲ 1 ವರ್ಷದಿಂದ ತಪಸ್ಸಿಗೆ ಕುಳಿತಂತೆ ನೀಟ್ ಪರೀಕ್ಷೆಯ ಸಿದ್ಧತೆ ಮಾಡಿಕೊಂಡು ಪರೀಕ್ಷೆಯನ್ನ ಎದುರಿಸಿದ್ರು. ತನುಮನ ಧನ ಎಲ್ಲವನ್ನೂ ನೀಟ್ಗಾಗಿಯೇ ಅರ್ಪಿಸಿದ್ರು. ಕೆಲವರಂತೂ 2-3 ವರ್ಷಗಳಿಂದ ಪ್ರಯತ್ನಪಟ್ಟು ಪರೀಕ್ಷೆಗಳನ್ನು ಎದುರಿಸಿದ್ರು. ಅಬ್ಬಾ, ಈ ಬಾರಿ ಚೆನ್ನಾಗಿ ಬರೆದಿದ್ದೀವಿ, ಪಾಸ್ ಆಗೋದು ಪಕ್ಕ, ಮೆಡಿಕಲ್ ಸೀಟ್ ಪಕ್ಕ ಅಂತ ಅಂದುಕೊಳ್ಳುವಾಗಲೇ ಈಗ ನೀಟ್ ಪರೀಕ್ಷೆಯನ್ನೇ ರದ್ದು ಮಾಡಲಾಗಿದೆ. ಮೇ 3ರಂದು ನಡೆದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಆ ಪರೀಕ್ಷೆಯನ್ನೇ ರದ್ದು ಮಾಡಿ ಮರುಪರೀಕ್ಷೆ ನಡೆಸಲು ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ತೀರ್ಮಾನಿಸಿದೆ. ಮೇ 3 ಭಾನುವಾರದಂದು ನೀಟ್ UGC ಪರೀಕ್ಷೆ ನಡೆದಿದ್ದು ಸುಮಾರು 22.70 ಲಕ್ಷಕ್ಕೂ ಹೆಚ್ಚು ಜನರು ಈ ಪರೀಕ್ಷೆಯನ್ನ ತೆಗೆದುಕೊಂಡಿದ್ರು. ಕರ್ನಾಟಕದಲ್ಲೂ 2 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ತೆಗೆದುಕೊಂಡಿದ್ರು. ಆದರೆ ರಾಜಸ್ಥಾನದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನೋದು ಗೊತ್ತಾಗಿ ಈಗ ಪರೀಕ್ಷೆಯನ್ನೇ ರದ್ದು ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ತನಿಖೆಯನ್ನ CBIಗೆ ಒಪ್ಪಿಸಲಾಗಿದ್ದು ಶೀಘ್ರದಲ್ಲೇ ಮರುಪರೀಕ್ಷೆ ನಡೆಸಲು ತೀರ್ಮಾನಿಸಿದ್ದಾರೆ. ಆದರೆ ಮರುಪರೀಕ್ಷೆಯ ತೀರ್ಮಾನವನ್ನ ವಿದ್ಯಾರ್ಥಿಗಳು ಖಂಡಿಸಿದ್ದಾರೆ. ಮುಂಚೆ ಫುಲ್ಲು ಪ್ರಿಪೇರ್ ಆಗಿ ಎಲ್ಲ ಲೈಕ್ ಮರ್ತೋಗಿರ್ತೀವಿ, ಅಷ್ಟೊಂದು ಎಲ್ಲ ಜ್ಞಾಪಕ ಇರಲ್ಲ, ಫ್ಯೂಸ್ ಮರ್ತೋಗಿರ್ತೀವಿ. ಸೊ ಫಸ್ಟಿಂದ ತಿರ್ಗಾ ಓದಬೇಕು ಅಂದರೆ ಇಟ್ಸ್ ರಿಯಲಿ ಡಿಫಿಕಲ್ಟ್. 600 ಡೇಸ್ ಆಫ್ಟರ್ 10th ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ವಾಸ್ ಅಬೌವ್ 600. ಸೊ ಗೊತ್ತಿಲ್ಲ, ಇವಾಗ ಸಡನ್ನಾಗಿ ಮತ್ತೆ ಎಕ್ಸಾಮ್ ಬರೀಬೇಕು ಅಂತ ಮೈಂಡ್ ಸೆಟ್ ಮತ್ತೆ ಇರಲ್ಲ, ಮತ್ತೆ ರಿಪೀಟ್ ಮಾಡೋಕ್ಕಂತ. ಸೊ ಕಂಪೇರ್ಡ್ ಟು ಮುಂಚೆ ರ್ಯಾಂಕ್ ಜಾಸ್ತಿ ಬರುತ್ತೆ ಅಂದ್ಕೊಂಡಿದ್ರೆ ಇವಾಗ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಮತ್ತೆ ಈ ಎಕ್ಸಾಮಲ್ಲಿ. ಸೊ ಕಷ್ಟ ಆಗುತ್ತೆ.
ಓಕೆ, ಆ ಮೈಂಡ್ ಸೆಟ್ ಬರ್ತೀರಾ ವಾಪಸ್ ಓದಬೇಕು ಅನ್ನೋ ಮೈಂಡ್ ಸೆಟ್? ಟ್ರೈ ಮಾಡಲೇಬೇಕು, ಇವಾಗ ಬೇರೆ ಆಪ್ಷನ್ ಇಲ್ಲ. ನೋಡಿದ್ರಲ್ಲ ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ದಾರೆ ಅಂತ. ಮನೆಯಲ್ಲಿ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು ಅಂತ ತೀರ್ಮಾನಿಸಿದ್ರೆ ಮುಗಿತು. ಅವರು SSLC ಮುಗಿತಾ ಇದ್ದಂತೆಯೇ ಮೆಡಿಕಲ್ ಎಂಟ್ರನ್ಸ್ ಎಕ್ಸಾಮ್ಗೆ ತಯಾರಿ ಆಗಬೇಕಾಗುತ್ತೆ. 2 ವರ್ಷಗಳ ಪರಿಶ್ರಮ ಹಾಕ್ತಾರೆ. ಇನ್ನೇನು ಆಸೆ ಈಡೇರ್ತು ಅಂತ ಅಂದುಕೊಂಡಾಗಲೇ ಈ ರೀತಿಯಾಗಿದೆ. ರಾಜ್ಯದಲ್ಲಿ ಪರೀಕ್ಷೆ ಬರೆದ ಸಾಕಷ್ಟು ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕ ಬರಬಹುದು ಅಂತ ಊಹಿಸಿದ್ರು. ಆದರೆ ಈಗ ಪರೀಕ್ಷೆ ರದ್ದಾಗಿ ಮತ್ತೊಮ್ಮೆ ಪರೀಕ್ಷೆ ಬರೆಯುವಂತಾಗಿದೆ. ದೆಹಲಿಯಲ್ಲಿ ಸಿಡಿದೆದ್ದ ವಿದ್ಯಾರ್ಥಿಗಳು ಭಾರೀ ಪ್ರತಿಭಟನೆ. ಇನ್ನು ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿರುವುದಕ್ಕೆ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಏಜೆನ್ಸಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ NSUI ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಿದೆ. ಕೇಂದ್ರ ಸರ್ಕಾರದ ವಿರುದ್ಧ NSUI ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರದ ವೈಫಲ್ಯದಿಂದಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಮಕ್ಕಳ ಜೀವನದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟವಾಡ್ತಾ ಇದೆ ಅಂತ NSUI ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡಿದರು. ನೀವು ದೃಶ್ಯಗಳಲ್ಲಿ ನೋಡಬಹುದು, ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಲಿದ್ದಾರೆ ಅನ್ನೋದು ಗೊತ್ತಾಗಿ ಮೊದಲೇ ಬ್ಯಾರಿಕೇಡ್ಗಳನ್ನು ಹಾಕಿ ವಿದ್ಯಾರ್ಥಿಗಳು ಮುತ್ತಿಗೆಯನ್ನ ತಡೆಯಲು ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. 100 ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿತ್ತು. ಆದರೂ ವಿದ್ಯಾರ್ಥಿಗಳು ನುಗ್ಗಿ ಬಂದು ಬ್ಯಾರಿಕೇಡ್ಗಳನ್ನು ಹತ್ತಿದ್ದಾರೆ. ಬ್ಯಾರಿಕೇಡ್ಗಳ ಮೇಲೆಯೇ ಕುಳಿತು ಪ್ರತಿಭಟನೆ ಮಾಡಿದರು. ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಪರೀಕ್ಷೆಗಳು ರದ್ದಾಗಿ ಮರುಪರೀಕ್ಷೆಗಳನ್ನು ಮಾಡೋದ್ರಿಂದ ಸಮಯ ಮಾತ್ರ ವ್ಯರ್ಥ ಆಗಿಲ್ಲ, ವಿದ್ಯಾರ್ಥಿಗಳ ಶ್ರಮವೂ ವ್ಯರ್ಥವಾಗುತ್ತೆ. ಲಕ್ಷ ಹಣವೂ ಪೋಲಾದಂತೆ ಆಗುತ್ತೆ. ನೀಟ್ ಪರೀಕ್ಷೆಗೆ ತಯಾರಿ ಮಾಡೋದಕ್ಕೆ ಅಂತಲೇ 100 ಕೋಚಿಂಗ್ ಸೆಂಟರ್ಗಳು ಹುಟ್ಟಿಕೊಂಡಿವೆ. ಅದರಲ್ಲಿ ಮಿನಿಮಮ್ 50,000 ಫೀಸ್ನಿಂದ 5 ಲಕ್ಷದವರೆಗೆ ಫೀಸ್ ಕಟ್ಟಬೇಕು. 1 ವರ್ಷಕ್ಕೆ ಇಷ್ಟೊಂದು ಫೀಸ್ ಕಟ್ಟಿ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಂಡಿದ್ದ ವಿದ್ಯಾರ್ಥಿಗಳು ಈಗ ಮತ್ತೆ ಮರುಪರೀಕ್ಷೆಯಲ್ಲಿ ಫೇಲ್ ಆದರೆ ಮತ್ತೆ ಕೋಚಿಂಗ್ ತೆಗೆದುಕೊಳ್ಳಲು ಲಕ್ಷ ಖರ್ಚು ಮಾಡಬೇಕಾಗುತ್ತೆ. ಮತ್ತೆ ಕೋಚಿಂಗ್ ತೆಗೆದುಕೊಳ್ಳಬೇಕು ಅನ್ನೋದು ಗೊತ್ತಾಗ್ತಾ ಇದ್ದಂತೆ ವಿದ್ಯಾರ್ಥಿಗಳು ಕಣ್ಣೀರು ಹಾಕ್ತಾ ಇದ್ದಾರಂತೆ. ಒಳೋ ಅಂತ ಅಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ದೇವರ್ ಎಕ್ಸ್ಪೆಕ್ಟಿಂಗ್ 660, 670, 680 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಮತ್ತೆ ಅದು ಅವಕಾಶ ಸಿಗುತ್ತೋ ಇಲ್ವೋ ಅಂತ. ನಿಮ್ಗೆ ಇನ್ನೊಂದು ವಿಚಾರ ಹೇಳಿರ್ತೀನಿ. ಕೋಚಿಂಗ್ ಇಂಡಸ್ಟ್ರಿಯಲ್ಲಿ ಐ ಆಮ್ ಒನ್ ಆಫ್ ದಿ ರೆಪ್ರೆಸೆಂಟೇಟಿವ್ ಅಂತ ಹೇಳಿದ್ರು. 50,000 ಫೀಸಿಂದ ಹಿಡಿದು 5 ಲಕ್ಷ ಫೀಸ್ ತನಕ ಕರ್ನಾಟಕದಲ್ಲಿ ಇರುತ್ತೆ. ದಿಸ್ ಇಸ್ ದ ಜನರಲ್ ಫೀಸ್. ಸೊ ಇಷ್ಟೆಲ್ಲ ಫೀಸ್ ಕೊಟ್ಟು ಇಷ್ಟೆಲ್ಲ ಓದಿ ಮತ್ತೆ ಪರೀಕ್ಷೆ ಬರಿ ಅಂತ ಹೇಳಿದ್ರೆ, ಇಲ್ಲ ಮತ್ತೆ ಹಳೆ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕು, ಇಲ್ಲ ಹೊಸದಾಗಿ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕು. ಯಾವುದೇ ಹೊಸ ಇನ್ಸ್ಟಿಟ್ಯೂಷನ್ ಹೋದ್ರೆ ಮತ್ತೆ 30-40 ರೂಪಾಯಿ ಇಸ್ಕೊಂಡೆ ಪಾಠ ಮಾಡಿ. ಸದ್ಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದ್ರಿಂದ ಮತ್ತೆ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿರೋ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಶೀಘ್ರದಲ್ಲೇ ಮರುಪರೀಕ್ಷೆ ದಿನಾಂಕ ಘೋಷಣೆ ಮಾಡೋದಾಗಿ ಹೇಳಿದೆ. ಮುಂದಿನ ಪರೀಕ್ಷೆಗೆ ಹೊಸದಾಗಿ ಅಡ್ಮಿಷನ್ ಕಾರ್ಡ್ ನೀಡ್ತೀವಿ, ಆದರೆ ಹೊಸದಾಗಿ ನೋಂದಣಿ ಮಾಡೋ ಅಗತ್ಯ ಇಲ್ಲ. ಈಗಾಗಲೇ ನೋಂದಾಯಿಸಿಕೊಂಡವರಿಗೆ ಪರೀಕ್ಷೆ ಮಾಡಲಾಗುತ್ತದೆ. ಹೆಚ್ಚುವರಿ ಶುಲ್ಕ ಇಲ್ಲದೆ ಈಗಾಗಲೇ ಪಾವತಿಸಿರುವ ಶುಲ್ಕ ಅನ್ವಯವಾಗಲಿದೆ. ಹಳೆ ಪರೀಕ್ಷಾ ಕೇಂದ್ರದಲ್ಲೇ ಮತ್ತೆ ಪರೀಕ್ಷೆ ನಡೆಯಲಿದೆ ಅಂತ ಹೇಳಿದೆ. ಆದರೆ ಮತ್ತೆ ಪರೀಕ್ಷೆಯಲ್ಲಿ ಈ ಹಿಂದೆ ಬರೆದಿದ್ದ ರೀತಿ ಬರೆಯಲು ಆಗದೆ ಇರಬಹುದು ಅಂತ ವಿದ್ಯಾರ್ಥಿಗಳು ಆತಂಕ ಪಡ್ತಾ ಇದ್ದಾರೆ. ನೀಟ್ ಪರೀಕ್ಷೆ ರದ್ದಾಗಿದ್ದು ಯಾಕೆ ಅಂತ ನೋಡೋದಾದ್ರೆ, ವಾಟ್ಸಪ್ ಮೆಸೇಜ್ ಮೂಲಕ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಖಾಸಗಿ ಗ್ರೂಪ್ಗಳ ಮೂಲಕ ಪ್ರಶ್ನೆಗಳು ಲೀಕ್ ಆಗಿ ಹರಿದಾಡಿದ್ವು. ಪರೀಕ್ಷೆಗೂ 2 ದಿನ ಮೊದಲು ಪ್ರಶ್ನೆಗಳು ಲೀಕ್ ಆಗಿದ್ವು. ವಿವಿಧ ರಾಜ್ಯಗಳಲ್ಲಿ ಪ್ರಶ್ನೆ ಪತ್ರಿಕೆ ಹರಿದಾಡಿತ್ತು. ಲೀಕ್ ಆಗಿದ್ದ ಪೇಪರ್ ಕೇರಳದಿಂದ ರಾಜಸ್ಥಾನಕ್ಕೆ ಹೋಗಿತ್ತು. ರಾಜಸ್ಥಾನದ ಪೊಲೀಸರು ತನಿಖೆ ಮಾಡಿದ್ರು. 180ರಲ್ಲಿ 150 ಪ್ರಶ್ನೆಗಳು ಮ್ಯಾಚ್ ಆಗಿದ್ವು. ರಾಜಸ್ಥಾನದ PG ಮಾಲೀಕ ಪೇಪರ್ ಲೀಕ್ ಮಾಡಿದ್ದ. ರಾಜಸ್ಥಾನ PGಯಿಂದ ದೇಶದೆಲ್ಲೆಡೆ ಕ್ವೆಶ್ಚನ್ ಪೇಪರ್ ರವಾನೆ ಆಗಿತ್ತು.
ರಾಜಸ್ಥಾನದ ಸೀಕರ್ನಲ್ಲಿ ಕೈ ಬರಹದಲ್ಲಿದ್ದ 140 ಪ್ರಶ್ನೆಗಳಿದ್ದ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವುದು ಪತ್ತೆಯಾಗಿತ್ತು. ಈ ಬಗ್ಗೆ ರಾಜಸ್ಥಾನದ ವಿಶೇಷ ಕಾರ್ಯಾಚರಣೆ ಗುಂಪು ತನಿಖೆ ಆರಂಭಿಸಿತ್ತು. ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಪರೀಕ್ಷಾ ಪ್ರಕ್ರಿಯೆಯ ಪಾವಿತ್ರ್ಯತೆಯನ್ನು ಕಾಪಾಡಲು ಕೇಂದ್ರ ಸರ್ಕಾರವು ಸಂಪೂರ್ಣ ತನಿಖೆಯನ್ನು ಸಿಬಿಐಗೆ ವಹಿಸಿದೆ. ಪರೀಕ್ಷೆಗಿಂತ ಮೊದಲೇ ಗೆಸ್ ಪೇಪರ್ ಹೇಗೆ ಹರಿದಾಡಿತು ಮತ್ತು ಇದರ ಹಿಂದೆ ಯಾವುದಾದರೂ ಸಂಘಟಿತ ಜಾಲವಿದೆಯೇ ಎಂಬ ಬಗ್ಗೆ ಸಿಬಿಐ ತನಿಖೆ ನಡೆಸಲಿದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 45 ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ತನಿಖೆಗೆ ಅಗತ್ಯವಿರುವ ಎಲ್ಲ ದಾಖಲೆಗಳು ಮತ್ತು ದತ್ತಾಂಶಗಳನ್ನು ಹಂಚಿಕೊಳ್ಳುವ ಮೂಲಕ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಎಲ್ಲಿಂದ ಎಲ್ಲಿಗೂ ಹೋಗಿ ರಾಜಸ್ಥಾನಕ್ಕೆ ಸೇರಿತ್ತು. ರಾಜಸ್ಥಾನದ ಒಬ್ಬ ಪಿಜಿ ಮಾಲೀಕ ಅದನ್ನ ದೇಶದಾದ್ಯಂತ ರವಾನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಲೀಕ್ ಮಾಡಿದ. ಇದಾದ ನಂತರ ನೀಟ್ ಪರೀಕ್ಷೆ ವೇಳೆ ಅಕ್ರಮಗಳ ಬಗ್ಗೆ ದೂರುಗಳು ದಾಖಲಾಗಿದ್ವು. ಪರೀಕ್ಷೆಗೂ ಮುನ್ನವೇ ಪತ್ರಿಕೆ ಲೀಕ್ ಆಗಿರೋ ಸುದ್ದಿಗಳು ಹರಿದಾಡಿದ್ವು. ಮೇ 8ರಂದು ಎನ್ಟಿಎ ತನಿಖೆಗಾಗಿ ಮನವಿ ಮಾಡಿತ್ತು. ಕೇಂದ್ರ ಸಂಸ್ಥೆಗಳಿಗೆ ಈ ವಿಷಯವನ್ನು ತಿಳಿಸಿತ್ತು. ತನಿಖಾ ಸಂಸ್ಥೆಗಳಿಂದ ಮಾಹಿತಿ ಪಡೆದ ನಂತರ ಎನ್ಟಿಎ ಪರೀಕ್ಷೆಯನ್ನ ರದ್ದು ಮಾಡಿದೆ. ಮೇ 3ರಂದು ನಡೆದ ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿದೆ. ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಪೇಪರ್ ಲೀಕ್ ಮಾಡಿದ ರಾಜಸ್ಥಾನದ ಪಿಜಿ ಮಾಲೀಕನೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ದೂರು ಕೊಟ್ಟಿದ್ದಂತೆ. ಆ ದೂರನ್ನ ತನಿಖೆ ಮಾಡಿದಾಗ ದೂರು ಕೊಟ್ಟವನೇ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಈಗ ಪೊಲೀಸರು ಲೀಕ್ ಮಾಡಿ ದೂರು ಕೊಟ್ಟ ವ್ಯಕ್ತಿಯನ್ನೇ ಬಂಧಿಸಿದ್ದು ಆತನ ಹಿಂದೆ ಇರೋ ಲೀಕಾಸುರರಿಗೆ ಬಲಬಿಸಿದ್ದಾರೆ. ಸದ್ಯ ಪೇಪರ್ ಹಂಚಿದ ವ್ಯಕ್ತಿ ಮಾತ್ರ ಸಿಕ್ಕಿದ್ದು. ಅದನ್ನ ಲೀಕ್ ಮಾಡಿದ್ದು ಯಾರು, ಹೇಗೆ ಮಾಡಿದ್ರು ಅನ್ನೋದು ಗೊತ್ತಾಗಿಲ್ಲ. ಅದನ್ನ ತಿಳಿಯೋದಕ್ಕೆ ಈಗ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಲಾಗಿದೆ. ಅಖಾಡಕ್ಕಿಳಿದಿರೋ ಸಿಬಿಐ ಈಗಾಗಲೇ ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದೆಯಂತೆ. ಸರ್ಕಾರ ಸಿಬಿಐ ತನಿಖೆಗೆ ಆದೇಶಿಸಿದ ಬೆನ್ನಲ್ಲೇ ಎನ್ಟಿಎ ಪರೀಕ್ಷೆಯನ್ನ ಮತ್ತೆ ನಡೆಸುವುದಾಗಿ ದೃಢಪಡಿಸಿದೆ. ಹೊಸ ನೋಂದಣಿ ಅಗತ್ಯವಿಲ್ಲ ಮತ್ತು ಶುಲ್ಕವನ್ನು ಕೂಡ ಕಟ್ಟುವ ಅಗತ್ಯವಿಲ್ಲ ಎಂದಿದೆ. ಸೋರಿಕೆ ಆರೋಪದ ಹಿನ್ನೆಲೆಯಲ್ಲಿ 2026ರ ನೀಟ್ ಯುಜಿಯನ್ನ ರದ್ದುಗೊಳಿಸಲಾಗಿದೆ ಎಂದು ಎನ್ಟಿಎ ತನ್ನ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಮೇ 3ರಂದು ನಡೆದ ಪರೀಕ್ಷೆಯ ಪಾರದರ್ಶಕತೆ ಬಗ್ಗೆ ಕೇಂದ್ರ ಸಂಸ್ಥೆಗಳಿಂದ ಬಂದ ಮಾಹಿತಿಗಳು ಕಳವಳಕಾರಿಯಾಗಿದ್ದು ನಂತರ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಇದರಿಂದ ತೊಂದರೆಗೊಳಗಾಗಿರುವುದರಿಂದ ಸರ್ಕಾರ ಈಗ ಮಧ್ಯಪ್ರವೇಶಿಸಿ ಸಿಬಿಐ ತನಿಖೆಗೆ ಆದೇಶಿಸಿದೆ ಮತ್ತು ವ್ಯವಸ್ಥೆಯ ಮೇಲಿನ ವಿಶ್ವಾಸವನ್ನು ಉಳಿಸಿಕೊಳ್ಳಲು ಮತ್ತೊಮ್ಮೆ ಪರೀಕ್ಷೆ ನಡೆಸುವುದಾಗಿ ಘೋಷಿಸಿದೆ. 2024ರಲ್ಲೂ ಲೀಕ್ ಆಗಿತ್ತು ನೀಟ್ ಪ್ರಶ್ನೆ ಪತ್ರಿಕೆ. ನೀಟ್ ಎಕ್ಸಾಮ್ ಅಂದ್ರೆ ಅದೊಂದು ಪ್ರತಿಷ್ಠೆಯ ಪರೀಕ್ಷೆ, ಅತ್ಯಂತ ಕಷ್ಟದ ಪರೀಕ್ಷೆ. ಅದನ್ನ ಕೇಂದ್ರ ಸರ್ಕಾರವೇ ನಡೆಸೋದ್ರಿಂದ IAS, KAS ಪರೀಕ್ಷೆಯ ರೀತಿ ಅದನ್ನ ನೋಡಲಾಗುತ್ತೆ. ಆದರೆ ಕೇಂದ್ರ ಸರ್ಕಾರ ನಡೆಸುವ ಪರೀಕ್ಷೆಗೆ ಯಾವುದೇ ರೀತಿಯ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಅದಕ್ಕೆ 2 ವರ್ಷಕ್ಕೊಮ್ಮೆ ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಗ್ತಾನೆ ಇದೆ. ಈಗ ಲೀಕ್ ಆದಂತೆ 2024ರಲ್ಲೂ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಪರೀಕ್ಷೆಗೆ 1 ದಿನ ಮುನ್ನವೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ನೀಟ್ UGC 2024 ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತ ಆಗಲೂ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆ, 1500ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಕೃಪಾಂಕ ನೀಡಿಕೆ ಸೇರಿದಂತೆ ಹಲವು ಅಕ್ರಮಗಳು ನಡೆದಿವೆ ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ದರು. ಈ ಹಿನ್ನೆಲೆಯಲ್ಲಿ ಕೃಪಾಂಕ ವಾಪಸ್ ಪಡೆದಿದ್ದ ಕೇಂದ್ರ ಶಿಕ್ಷಣ ಸಚಿವಾಲಯ ಕೃಪಾಂಕ ಪಡೆದಿದ್ದ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆ ನಡೆಸಲು ಆದೇಶಿಸಿತ್ತು. 2024ರ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನೋ ಆರೋಪವನ್ನ ಶಿಕ್ಷಣ ಸಚಿವಾಲಯ ನಿರಾಕರಿಸಿತ್ತು. ಆದರೆ ನೀಟ್ ಪರೀಕ್ಷೆ ಬರೆದ ವಿದ್ಯಾರ್ಥಿ ಅನುರಾಗ್ ಯಾದವ್ ಅನ್ನೋನು ಪೊಲೀಸರಿಗೆ ಪೇಪರ್ ಲೀಕ್ ಬಗ್ಗೆ ಮಾಹಿತಿ ನೀಡಿದ್ದ. ಪ್ರಶ್ನೆ ಪತ್ರಿಕೆ ಸಿಕ್ಕ ಕೂಡಲೇ ಇಡೀ ರಾತ್ರಿ ತಾನು ಪ್ರಶ್ನೆಗೆ ತಕ್ಕ ಉತ್ತರಗಳನ್ನು ಕಂಠಪಾಠ ಮಾಡುತ್ತಿದ್ದೆ. ಮಾರನೇ ದಿನ ಪರೀಕ್ಷೆಗೆ ಹಾಜರಾದಾಗ ನಾನು ಕಂಠಪಾಠ ಮಾಡಿದ ಪ್ರಶ್ನೆ ಹಾಗೂ ಉತ್ತರಗಳೇ ಅಲ್ಲಿದ್ದವು. ನಾನು ಎಲ್ಲ ಪ್ರಶ್ನೆಗೂ ಉತ್ತರ ಬರೆದೆ. ಆದರೆ ಪರೀಕ್ಷೆ ಬರೆದು ಹೊರ ಬಂದ ಮೇಲೆ ಪೊಲೀಸರು ನನ್ನನ್ನು ಬಂಧಿಸಿದರು. ಅವರ ವಿಚಾರಣೆ ವೇಳೆ ನಾನು ಎಲ್ಲವನ್ನು ಬಾಯ್ಬಿಟ್ಟೆ ಅಂತ ಹೇಳಿಕೊಂಡಿದ್ರು. ಬಿಹಾರದಲ್ಲಿ ಆಗ ಪೇಪರ್ ಲೀಕ್ ಸಂಬಂಧ 4 ಬಂಧಿಸಿದ್ದು, ಪರೀಕ್ಷೆ ಲೀಕ್ ಮಾಡಲು 40 ಲಕ್ಷ ಪಡೆದುಕೊಂಡಿದ್ದಾಗಿಯೂ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ರು. ಹೀಗೆ ಪದೇ ಪದೇ ಪ್ರಮುಖ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ಲೀಕ್ ಆಗ್ತಾ ಇವೆ. ಪೇಪರ್ ಲೀಕ್ನಿಂದ ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಆದರೂ ಸರ್ಕಾರಗಳು ಮಾತ್ರ ಎಚ್ಚೆತ್ತುಕೊಳ್ತಾನೆ ಇಲ್ಲ. ಮತ್ತೆ ಅದೇ ತಪ್ಪು ಮಾಡಿ ಪೇಪರ್ ಲೀಕ್ ಆದ ನಂತರ ಮರು ಪರೀಕ್ಷೆಗಳನ್ನು ಮಾಡಿ ವಿದ್ಯಾರ್ಥಿಗಳ ಜೀವ ಹಿಂಡುತ್ತಾ ಇದೆ. ಅದಕ್ಕೆ ಈ ಬಾರಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.
ಪ್ರಶ್ನೆ ಪತ್ರಿಕೆ ಲೀಕ್ ಅಂದ್ರೆ ಯಾರದ್ದೋ ತಪ್ಪಿಗೆ ಇನ್ಯಾರದ್ದೋ ಶಿಕ್ಷೆ ಎಂಬಂತಾಗಿದೆ. ಲೀಕಾಸುರರ ದಾಹಕ್ಕೆ ವಿದ್ಯಾರ್ಥಿಗಳು ಬಲಿಯಾಗಬೇಕಾಗುತ್ತೆ. ಪದೇ ಪದೇ ಇಂತಹ ಪ್ರಕರಣಗಳು ನಡೀತಾ ಇದ್ರು ಸರ್ಕಾರಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಂತಾಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, 6 ರಾಜ್ಯಗಳಿಗೆ ಲಿಂಕ್, 48 ಮಂದಿ ಅರೆಸ್ಟ್. ಪ್ರಶ್ನೆ ಪತ್ರಿಕೆ ಲೀಕ್ ಹಿಂದೆ ಮಾಫಿಯಾ, ಯಾರು ಕಿಂಗ್ ಪಿನ್, ಯಾರು ಲೀಕಾಸುರ? ರಾಜ್ಯದಲ್ಲೂ ಸಿಡಿದೆದ್ದ ವಿದ್ಯಾರ್ಥಿಗಳು, ಲೀಕ್ ಬಗ್ಗೆ ಜನನಾಯಕರು ಹೇಳಿದರು. ಒಂದು ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅಳಿಯುತ್ತೆ. ಒಂದು ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿಗಳನ್ನು ಮುಂದಿನ ಹಂತಕ್ಕೆ ಕಳಿಸುತ್ತೆ. ಒಂದು ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ರೂಪಿಸುತ್ತೆ. ಅದೇ ಪ್ರಶ್ನೆ ಪತ್ರಿಕೆ ಲೀಕ್ ಆದರೆ ವಿದ್ಯಾರ್ಥಿಗಳ ಭವಿಷ್ಯವೇ ಹಾಳಾಗಿ ಹೋಗುತ್ತೆ, ಜೀವಗಳೇ ಹೋಗುತ್ತೆ, ಜೀವನ ಬರ್ಬಾದಾಗುತ್ತೆ. ಈಗಾಗಲೇ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿ ಅದೆಷ್ಟೋ ಜನರು ಪ್ರಾಣ ಕಳೆದುಕೊಂಡಿದ್ರು, ಅದೆಷ್ಟೋ ಹೋರಾಟಗಳು ನಡೆದಿದ್ರು. ಸರ್ಕಾರ ಎಚ್ಚೆತ್ತುಕೊಳ್ಳದೇ ಇರೋದ್ರಿಂದ ಈಗ ಮತ್ತೊಮ್ಮೆ ಪತ್ರಿಕೆಗಳು ಲೀಕ್ ಆಗಿ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ನೀಟ್ ಪೇಪರ್ ಲೀಕ್ ಆಗಿರುವುದಕ್ಕೆ ಒಂದು ಕಡೆ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಮತ್ತೊಂದು ಕಡೆ ರಾಜ್ಯದಲ್ಲೂ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ತಮ್ಮ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ. ನೀಟ್ ಮರುಪರೀಕ್ಷೆಗೆ ವಿದ್ಯಾರ್ಥಿಗಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನ ಸಮ್ ಕಾಲೇಜಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರದ ವೈಫಲ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸತತವಾಗಿ 2 ವರ್ಷಗಳ ಕಾಲ ಅಭ್ಯಾಸ ಮಾಡಿ ನೀಟ್ ಪರೀಕ್ಷೆಯನ್ನ ವಿದ್ಯಾರ್ಥಿಗಳು ಬರೆದಿರ್ತಾರೆ. ಬಹಳಷ್ಟು ವಿದ್ಯಾರ್ಥಿಗಳು ತಮಗೆ MBBS ಸೀಟ್ ಸಿಗುತ್ತೆ ಎನ್ನುವ ನಿರೀಕ್ಷೆಯಲ್ಲಿದ್ದಾರೆ. ಈಗ ಏನು ಮಾಡೋದು ಅಂತ ಬೇಸರ ವ್ಯಕ್ತಪಡಿಸಿದ್ರು. ದೊಡ್ಡ ಅನ್ಯಾಯ ಆಗುತ್ತೆ ಸರ್. ಯಾಕಂದ್ರೆ ನಾವು 2 ವರ್ಷ ಹಗಲು ರಾತ್ರಿ ಅನ್ನೋದೇ ದೊಡ್ಡ ಕಷ್ಟವನ್ನು ಪಟ್ಟಿದ್ದೀವಿ. ತಂದೆ ತಾಯಿಗಳು ನಮಗೆ ಹಗಲು ರಾತ್ರಿ ಅನ್ನದೆ ಅವ್ರು ಬೆವರು ಸುರಿಸಿ ನಮಗೆ ಕಾಲೇಜ್ನಲ್ಲಿ ಕೋಚಿಂಗ್ನಲ್ಲಿ ಎಲ್ಲೋ ಹಚ್ಚಿರ್ತಾರೆ. ಅವ್ರ ಕಷ್ಟ ಅಂತೆ ನಾವು ನೆಟ್ಟಿಗೆ ಓದ್ತಿರ್ತೀವಿ. ಇವ್ರು ಈ ರೀತಿ ಏನಾದರೂ NTA ನಮಗೆ ಅನ್ಯಾಯ ಮಾಡಿದರೆ ಕೇಂದ್ರ ಸರ್ಕಾರದ ಅದು ಅವರ ಕೆಪಾಸಿಟಿಯಿಂದ ಅವ್ರು ನೆಟ್ಟಿಗೆ ಎಕ್ಸಾಮ್ ಮಾಡಿದ್ರೆ ನಾವು ಏನೋ ಬರಿತಿದ್ವಿ. ನಾವಿವಾಗ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂಥೇಳಿ ಕಾಯ್ಕೊಂಡು ಕುಂತಿದ್ವಿ. ಬಟ್ ಇವಾಗ ಇನ್ನೊಮ್ಮೆ ಎಕ್ಸಾಮ್ ಬರಿಬೇಕಂದ್ರೆ ಯಾವ ಸ್ಟೂಡೆಂಟಿಗೂ ಆಗಲ್ಲ ಸರ್. ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ವಿದ್ಯಾರ್ಥಿಗಳ ಪೋಷಕರು, ಅಧ್ಯಾಪಕರು ಸಹ ಪೇಪರ್ ಲೀಕ್ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರವೇ ಮಕ್ಕಳ ಭವಿಷ್ಯದ ಬಗ್ಗೆ ಆಟ ಆಡ್ತಾ ಇದೆ. ಮರುಪರೀಕ್ಷೆಗಳನ್ನು ಮಾಡೋದ್ರಿಂದ ಹಣ, ಶ್ರಮ ಎಲ್ಲವೂ ವ್ಯರ್ಥ ಆಗುತ್ತೆ. ಮೊದಲೇ ಎಚ್ಚೆತ್ತುಕೊಂಡಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಯಾವುದೋ ಒಂದು ರಾಜ್ಯದಲ್ಲಿ ಪ್ರಶ್ನೆ ಪತ್ರಿಕೆ ಔಟ್ ಆಗಿದೆ ಎಂದು ಇಡೀ ದೇಶದಲ್ಲಿಯೇ ನೀಟ್ ಪರೀಕ್ಷೆ ರದ್ದು ಮಾಡುವುದು ಅನ್ಯಾಯ. ತಪ್ಪಿತಸ್ಥರನ್ನ ಬೇಕಾದರೆ ಪತ್ತೆ ಮಾಡಿ ತಕ್ಕ ಶಿಕ್ಷೆ ಕೊಡಿಸಲಿ. ಅದನ್ನು ಬಿಟ್ಟು ಪರೀಕ್ಷೆ ರದ್ದು ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ಬೇಕಂದ್ರೆ ಎಷ್ಟೋ ಲೆಕ್ಚರ್ಸ್ಗಳು, ವಿದ್ಯಾರ್ಥಿಗಳು ತಮ್ಮ ಶ್ರಮವನ್ನು ವಹಿಸಿ 2 ವರ್ಷ ಹಗಲು ರಾತ್ರಿ ಹೋರಾಟ ಮಾಡಿ ಬರೆದಿರ್ತಕ್ಕಂಥ ಎಕ್ಸಾಮ್. ಇದೇನೋ ಸುಮ್ಮನೆ ಒಂದು 6 ತಿಂಗಳಲ್ಲಿ ಎಕ್ಸಾಮ್ ಬರೆಯೋಂಥದ್ದಲ್ಲ, ಒಂದು 4 ತಿಂಗಳಲ್ಲಿ ಎಕ್ಸಾಮ್ ಬರೆಯೋಂಥದ್ದಲ್ಲ. ಯಾಕಂದರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಈ ಒಂದೇನೋ ಸಡನ್ನಾಗಿ ಎಲ್ಲೋ ಔಟ್ ಆಗಿದ್ದನ್ನು ವಿಷಯವನ್ನು ಇಟ್ಕೊಂಡು ಇಡೀ ಇಂಡಿಯಾದಲ್ಲಿ ಸಡನ್ನಾಗಿ ಎಕ್ಸಾಮನ್ನು ನಾವು ಕ್ಯಾನ್ಸಲ್ ಮಾಡಿದ್ದೀವಿ, ಮುಂದೆ ಎಕ್ಸಾಮ್ ಡೇಟನ್ನು ತಿಳಿಸ್ತೀವಿ ಅಂತಂದಾಗ ವಿದ್ಯಾರ್ಥಿಗಳು ಎಲ್ಲೆಲ್ಲೋ ಹೋಗಿರ್ತಾರೆ. ಈಗ ಎಕ್ಸಾಮ್ ಬರೆದು ತಮ್ಮ ಜಾಲಿ ಮೂಡ್ನಲ್ಲಿ ಇರ್ತಾರೆ. ಈಗ ಎಷ್ಟೋ ವಿದ್ಯಾರ್ಥಿಗಳು ಕಣ್ಣೀರು ಹಾಕೋದನ್ನು ಕೂಡ ನಾವು ನೋಡಿದ್ದೀವಿ ನ್ಯೂಸಲ್ಲಿ. ಈ ಥರ ಆದರೆ ಏನು ಸರ್ಕಾರದ ಮೇಲೆ ಯಾವ ರೀತಿ ಬಿಲಿ ಇಡಬೇಕು? ಇನ್ನು ಪೇಪರ್ ಲೀಕ್ ಬಗ್ಗೆ ರಾಜಕೀಯ ನಾಯಕರು ಸಹ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೀಟ್ ಮರು ಪರೀಕ್ಷೆ ಬಗ್ಗೆ ಕಾಂಗ್ರೆಸ್ ಕೆಂಡಾಮಂಡಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯುವಕರ ಭವಿಷ್ಯದ ಕಗ್ಗೊಲೆ ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. 22 ಲಕ್ಷ ವಿದ್ಯಾರ್ಥಿಗಳ ಕನಸು ನುಚ್ಚುನೂರಾಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ನಿದ್ದೆಗೆಟ್ಟು ಪರೀಕ್ಷೆ ಬರೆದಿದ್ರು. ಕೇಂದ್ರದ ತಪ್ಪಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷೆ ನೀಡಲಾಗಿದೆ ಅಂತ ಅವರು ಪೋಸ್ಟ್ ಮಾಡಿದ್ದಾರೆ. ಕೇಂದ್ರ ವೈಫಲ್ಯದಿಂದಲೂ ಬೇರೆ ಕಾರಣಕ್ಕೂ ಅಚಾತುರ್ಯ ಆಗಿದೆ. ದಯಮಾಡಿ ಮಕ್ಕಳು ಮತ್ತೆ ಪರೀಕ್ಷೆಗೆ ತಯಾರಾಗಿ. ಪದೇ ಪದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದ್ರೆ ಮೆರಿಟ್ಗೆ ಎಲ್ಲಿದೆ ಬೆಲೆ? ಮೆರಿಟ್ ಕಾಪಾಡಲೆಂದೇ ಸುಪ್ರೀಂ ಆದೇಶದಂತೆ ನೀಟ್ ಮಾಡೋದು. ಆದರೆ ಈಗ ಲೀಕ್ ಆಗ್ತಾ ಇವೆ. ಹಾಗಾಗಿ ಆಯಾ ರಾಜ್ಯಗಳಿಗೆ ಜವಾಬ್ದಾರಿ ಕೊಟ್ಟಾಗ ಮಾತ್ರ ಮೆಡಿಕಲ್ ವಿದ್ಯಾರ್ಥಿಗಳು ತೊಂದರೆಗೆ ಸಿಲುಕೋದು ಕಡಿಮೆ ಆಗುತ್ತೆ ಅಂತ ಕೇಂದ್ರ ಸರ್ಕಾರಕ್ಕೆ ಸಚಿವ ಡಾಕ್ಟರ್ MC ಸುಧಾಕರ್ ಆಗ್ರಹ ಮಾಡಿದ್ದಾರೆ. ರಾಜ್ಯಗಳಿಗೆ ಆ ಒಂದು ಜವಾಬ್ದಾರಿ ಕೊಡಬೇಕು. ಈ ನೀಟ್ ಪರೀಕ್ಷೆ ಮಾದರಿಯನ್ನು ಇವತ್ತು ರದ್ದು ಮಾಡಬೇಕು. ಏನು ನಮ್ಮ 12ನೇ ತರಗತಿಯಲ್ಲಿ ಬರ್ತಕ್ಕಂಥ ಅಂಕ ಮತ್ತು ರಾಜ್ಯದಲ್ಲಿ ನಡೀತಕ್ಕಂಥ ಒಂದು ಪರೀಕ್ಷೆಗಳನ್ನು ಜೋಡಣೆ ಮಾಡಿದಾಗ ಎಲ್ಲೋ ಒಂದು ಕಡೆ ಇಷ್ಟು ದೊಡ್ಡ ಮಟ್ಟದ ಒತ್ತಡ ತಪ್ಪತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ.
ಇನ್ನು ಈ ನೀಟ್ ಪೇಪರ್ ಲೀಕ್ ಹಿಂದೆ ಒಂದು ದೊಡ್ಡ ಜಾಲವೇ ಇದೆ, ಒಂದು ಮಾಫಿಯಾನೇ ಇದೆ ಅಂತ ಹೇಳಲಾಗ್ತಾ ಇದೆ. ಕೇರಳ, ರಾಜಸ್ಥಾನ ಮಾತ್ರ ಅಲ್ಲದೆ ಆಂಧ್ರ, ತೆಲಂಗಾಣ, ಒಡಿಶಾ, ಜಮ್ಮು ಕಾಶ್ಮೀರದಲ್ಲೂ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆಯಂತೆ. ಪ್ರಶ್ನೆ ಪತ್ರಿಕೆ ಲೀಕ್ಗೆ 6 ರಾಜ್ಯಗಳ ಲಿಂಕ್ ಇದೆ ಅನ್ನೋದು ಗೊತ್ತಾಗಿದ್ದು, ಎಲ್ಲ ರಾಜ್ಯಗಳಿಂದ ಈಗಾಗಲೇ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆಯಂತೆ. ಪ್ರಮುಖ ಕಿಂಗ್ ಪಿನ್ ಸಹ ಈಗಾಗಲೇ ಅರೆಸ್ಟ್ ಆಗಿದ್ದು, ಪೇಪರ್ ಲೀಕ್ಗೆ ಯಾರು ಸಹಾಯ ಮಾಡಿದ್ರು ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುವ ಸಾಧ್ಯತೆ ಇದೆ.